ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ ನಿಂದ. ನೀಟ್ ಪ್ರಶ್ನೆ ಪತ್ರಿಕೆ ಆರೋಪ ಹಾಗೂ ಶಿಕ್ಷಣದಲ್ಲಿ ಪಾರದರ್ಶಕತೆಯನ್ನು ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ನವರು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ಸರ್, ಮೊದಲಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ, ಏನು ಇವತ್ತು ನಾವು ದಲಿತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ನೇತೃತ್ವದಲ್ಲಿ ಇವತ್ತು ಏನು ಮೊನ್ನೆ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸತತವಾಗಿ ಕೇಂದ್ರ ಸರ್ಕಾರ ಏನು ನೀಟ್ ಹೊಣೆಗಾರಿಕೆಯನ್ನು ಹೊತ್ತು ಕರೆಕ್ಟ್ ಆಗಿ ನೀಟ್ ಎಕ್ಸಾಮ್ ನಡೆಸಲಾರದೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದರ ವಿರುದ್ಧ 4-5 ವರ್ಷ ಆಯ್ತು ಇದು ಒಂದು ಘಟನೆಗಳ ಮರುಕಳಿಸ್ತಾವೆ. ಇದರ ವಿರುದ್ಧ ಸಾಕಷ್ಟು ಬಾರಿ ಮನವಿ ಎತ್ತಿದ್ರು ಕೂಡ ಕೇಂದ್ರ ಸರ್ಕಾರ ತನ್ನ ಒಂದು ಅಧಿಕಾರದ ದರ್ಪದಲ್ಲಿ ಯಾವುದೇ ರೀತಿಯಾದಂತ ಒಂದು ನಿರ್ದಿಷ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿ ಪರ ಇರತಕ್ಕಂತ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಇವತ್ತು ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳ ರೊಚ್ಚಿಗೆ ಹೇಳುವಂತ ಪರಿಸ್ಥಿತಿಗೆ ಕೇಂದ್ರ ಸರ್ಕಾರನೇ ಕಾರಣೀಕರ್ತ ಆದಂತ ಸಂದರ್ಭ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ವಿಶೇಷವಾಗಿ ವಿದ್ಯಾರ್ಥಿಗಳ ಹೋರಾಟ ಎಲ್ಲ ಇರ್ತಕ್ಕಂಥ ಆಡಳಿತಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು. ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರು 22-25 ದಿನಗಳಿಂದ ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಕೂಡ ಅವರ ಒಂದು ಸಪೋರ್ಟ್ಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು, ದೇಶದಲ್ಲಿರ್ತಕ್ಕಂಥ ಎಲ್ಲ ನೊಂದ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀವಿ. ಪ್ರತಿಭಟನೆ ಪಾಲ್ಗೊಳ್ಳುವಂತ ಸಂದರ್ಭದಲ್ಲಿ ನಿರ್ದಿಷ್ಟವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರದೆ ಕೇಂದ್ರ ಸರ್ಕಾರ ಏನಿದೆ ವಿದ್ಯಾರ್ಥಿಗಳ ಮೇಲೆ, ವಿಶೇಷವಾಗಿ ದೆಹಲಿ ಪೊಲೀಸರು ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ಒಂದು ದೇಶಕ್ಕೆ ಒಂದು ಕಳಂಕ ತರ್ತಕ್ಕಂತ ಆಡಳಿತ ಸಪೋರ್ಟ್ ಮಾಡ್ತಕ್ಕಂತ ಏನು ದೆಹಲಿ ಪೊಲೀಸರು ಮಾಡಿದ್ದಾರೆ, ಆ ಒಂದು ಲಾಠಿ ಚಾರ್ಜ್ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ನೀಟ್ ಪರೀಕ್ಷೆ ಏನು ಹಗರಣಗಳಿವೆ ತಮ್ಮ ಕಡೆ ಕೇಂದ್ರ ಸರ್ಕಾರ ತಮ್ಮ ಕಡೆ ನೀಗುತ್ತಿತ್ತು ಅಂದ್ರೆ ಕರೆಕ್ಟ್ ಆಗಿ ನೀಟ್ ಎಕ್ಸಾಮ್ ನಡೆಸಬೇಕು. ಇಲ್ಲಂತಂದ್ರೆ ಎಲ್ಲಾ ಎಕ್ಸಾಮ್ಗಳ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು. ನೀಟ್ ಪರೀಕ್ಷೆನ ಆಯಾ ರಾಜ್ಯಗಳಿಗೆ ಕೊಡ್ಬೇಕಂತ ವಿನಂತಿ ಮಾಡ್ತಾ, ಅದೇ ರೀತಿ ಏನು ಡೆಲ್ಲಿ ಪೊಲೀಸರು ಇದೇ ಲಾಠಿ ಚಾರ್ಜ್ ಮಾಡಿದಿರಿ, ಇದು ಬರ್ತಕ್ಕಂಥ ದಿನಮಾನಗಳಲ್ಲಿ ತಾವೇನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಒಂದು ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ತಾವು ಕೂಡ ಏನು ಕೈ ಜೋಡಿಸಿದಿರಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇದ್ರ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ಉದ್ವಿಗ್ನವಾಗುತ್ತೆ. ಕೂಡಲೇ ಕೇಂದ್ರ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಎಚ್ಚೆತ್ತುಕೊಂಡು ಬೇಗನೆ ನೀಟ್ ಪರೀಕ್ಷೆ ಹಗರಣದಲ್ಲಿ ಮುಖ್ಯ ಕಾರಣೀಕರ್ತನಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಎಂಬ ನೀತಿಗೆಟ್ಟ ಶಿಕ್ಷಣ ಸಚಿವನ ರಾಜೀನಾಮೆ ತೆಗೆದುಕೊಂಡು ಕೂಡಲೇ ಅವನ್ನ ಸಚಿವ ಸಂಪುಟದಿಂದ ರಿಮೂವ್ ಮಾಡಿ ವಿದ್ಯಾರ್ಥಿಗಳ ಒಂದು ನೀಟ್ ಪರೀಕ್ಷೆಯನ್ನ ವಾಪಸ್ ಮಾಡಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ನಾಗರಿಕರಾಗಿ ಬದುಕಲಿಕ್ಕೆ ತಾವು ಕೇಂದ್ರ ಸರ್ಕಾರದವರು ಇದು ಮಾಡ್ಬೇಕೆಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊತೇವೆ. ನನ್ನ ಸರ್, 4-5 ವರ್ಷದಿಂದ ಏನ್ ನಡೀತಾ ಇದೆ ಇದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಈ ಭ್ರಷ್ಟಾಚಾರ ತುಂಬಿಕೊಂಡಿದೆ ಸರ್. ವಿಶೇಷವಾಗಿ ನೀಟ್ ಕೋಚಿಂಗ್ ಸೆಂಟರ್ಗಳು ನೀಟ್ ಕೋಚಿಂಗ್ ಸೆಂಟರ್ಗಳು ಏನಿದಾವೆ ಇವು ಸೀದಾ ಕೇಂದ್ರ ಸರ್ಕಾರದ ಕೆಲವು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಅವರಿಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಮಾಡ್ತಾ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ಆಯಾ ಕೋಚಿಂಗ್ ಸೆಂಟರ್ಗಳಿಗೆ ತಲುಪಿಸಿ ಈ ಒಂದು ಹಗರಣ ಆಗ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತುಂಬಿಕೊಂಡಿದೆ ಅಂತ ಹೇಳಕ್ ಬಯಸ್ತೀನಿ ಸರ್. ನನ್ನ ಹೆಸರು ಆದರ್ಶ್ ಗಸ್ತಿ, ಜಿಲ್ಲಾಧ್ಯಕ್ಷ ದಲಿತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ. ನೀಟ್ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಇಂದು ದಲಿತ ವಿದ್ಯಾರ್ಥಿ ಪರಿಷತ್ನವರು ಮನವಿ ಮಾಡಿದ್ದಾರೆ. ಇದೇ ರೀತಿಯ ಸುದ್ದಿಗಳಿಗಾಗಿ ಲೋಕದರ್ಶನ್ ಡಿಜಿಟಲ್ ನ ನೋಡ್ತಾ ಇರಿ.